ಅದೇ ಈಗ ಸರ್ಕಾರ ಯಾಕಂತ ಗೊತ್ತಿಲ್ಲ. ಇತ್ತೀಚೆಗೆ ಒಂದು ತಿಂಗಳಿಂದ ಗೋಲ್ಡ್ ರೇಟ್ ಕಂಡಬಟ್ಟು ಏರ್ತಾ ಹೋಗ್ತಾ ಉಂಟು. ಕಾರಣ ಏನಂತ ಗೊತ್ತಿಲ್ಲ. ಬಟ್ ಇಷ್ಟು ರೇಟ್ ಆದರೆ ಬಡವರಿಗೆ ಕಷ್ಟವೇ, ಬಂಗಾರ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಬಂಗಾರದ ಉದ್ದೇಶ ತಗೊಳ್ಳುವಂಥ ಮದುವೆ ಒಳ್ಳೆ ಮದುವೆ ಸಮಾರಂಭದಲ್ಲಿ ಇಲ್ಲ ತಗೊಳ್ಬೇಕಾಗ್ತದೆ. ಮಧ್ಯಮ ವರ್ಗದವರಿಗೂ ಅದೇ ರೀತಿ. ಅದಕ್ಕೆ ದೇ ಆರ್ ನಾಟ್ ಎಫೋರ್ಡ್ ಟು ಪೇ ದ್ಯಾಟ್. ಅಷ್ಟೇ ಅಮೌಂಟ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು. ಇಷ್ಟು ಈಗ ನಿಯರ್ಲಿ 9,000 ಕಳೆಯಿತು ಒಂದು ಸವರಿನಿಗೆ. ಐ ಮೀನ್ ಗ್ರಾಮಿಗೆ 9,000 ಕಳೆದೋಯಿತು. ಸೊ ನಮ್ಮ ಪ್ರಕಾರ ಅದು 5,000 ಒಳಗಿತ್ತು. ಈಗ 4,000 ಒಮ್ಮೆಲೆ ಏರಿದೆ. ಅದು ಭಾಳ ಎಲ್ರಿಗೂ ತೊಂದರೆ. ಬಂಗಾರ ಪ್ರಿಯರಂತಲ್ಲ, ಬಟ್ ಪಾಪದವರಿಗೆ ಮತ್ತು ಮಧ್ಯಮವರಿಗೆ ತುಂಬ ಕಷ್ಟ ಆಗ್ತದೆ. ಸೊ ತುಂಬ ಕಡಿಮೆ ಮಾಡಬೇಕಾಗ್ತದೆ. ಇದಕ್ಕೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಸರ್ಕಾರ ಇದರಲ್ಲಿ ಏನು ಮಾತಾಡೋದಿಲ್ಲ. ಸರ್ಕಾರ ಇದು ಯಾಕೆ ಜಾಸ್ತಿ ಹಾಕಿದೆ, ಇದರಲ್ಲಿ ಕಂಟ್ರೋಲ್ ಮಾಡಬೇಕು. ಬಂಗಾರದ ಬಗ್ಗೆ ಈಗ ಒಂದು ಬಡವರಿಗೆ ಸಿಗುವ ಹಾಗೆ ಒಂದು ಕಂಟ್ರೋಲ್ ಮಾಡಬೇಕು ಅದರ ಪ್ರೈಸನ್ನು. ಅದರ ಬಗ್ಗೆ ಈಗ ಪ್ರೈಸಿಗೆ ಕಂಟ್ರೋಲೇ ಇಲ್ಲ. ಅದು ಸರಿಯಲ್ಲ ಅಂತ ಹೇಳೋದು ನಾವು. ಇವತ್ತು 1 ಲಕ್ಷ ಕಳೆದಿದೆ 10 ಗ್ರಾಮ್. ಸೊ ಹೀಗೆ ಆದರೆ ಮಧ್ಯಮ ವರ್ಗ ಬಡವರ್ಗದವರು ಮದುವೆ ಮಾಡೋದು ಹೇಗೆ ಅಂತ ಕಷ್ಟ ಆಗ್ತದೆ ಭಾರಿ. ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ತುಂಬ ಕಷ್ಟ ಆಗ್ತದೆ. ಎಷ್ಟು ಅಂತ ಕೊಡ್ಬೋದು ಗೋಲ್ಡನ್ನು, ಹಾಗೆ ಸ್ವಲ್ಪ ಕಮ್ಮಿ ಮಾಡಿದರೆ ಒಳ್ಳೆಯದಿತ್ತು ಅಂತ ನಾವು ಹೇಳೋದು. ಬೇಕೇ, ಚಿನ್ನ ಇಲ್ಲದೆ ಮದುವೆ ಆಗ್ತದೆ. ಈಗ ಒಂದು ಮಂಗಲಸೂತ್ರ ಆದರೂ ಬೇಕಲ್ವಾ. ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿದರೆ ಪಾಪದವರಿಗೆ ಮಧ್ಯಮ ವರ್ಗದವರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಹಾಗಾಗಿ ಗೋಲ್ಡ್ನವರು ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ನಮ್ಮದು ಒಂದು ಇದು ಅಷ್ಟೇ. ಸರ್, ಅದು ಈಗ ಇವತ್ತು ಚಿನ್ನ 10 ಗ್ರಾಮ್ 1 ಲಕ್ಷ ಕಳೆದಿದೆ. ಸೊ ಏನು ಹೇಳ್ತೀರಿ, ಈ ರೀತಿ ಏರಿಕೆ ಆಗ್ತದೆ? ಚಿನ್ನದ ರೇಟ್ ಅಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಆಗುವಂಥ ಶೇರ್ ವ್ಯವಹಾರದಲ್ಲಿ ಆಗುವಂಥ ಏರಿಳಿಕೆಯಿಂದ ಚಿನ್ನದ ಬೆಲೆಗೆ ಗಣಕ ಏರ್ತಾ ಇದೆ. ಆದರೆ ಇದರಲ್ಲಿ ಮಧ್ಯಮ ವರ್ಗದವರಿಗೆ ತುಂಬ ಸಮಸ್ಯೆ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಇತ್ತೀಚೆಗಿನ ಈ ದಿವಸಗಳಲ್ಲಿ ಒಂದು ಕಾರ್ಯಕ್ರಮಗಳನ್ನು ತೆಗಿಬೇಕು, ಒಂದು ಮದುವೆ ಮಾಡಬೇಕು ಅಂತ ಇರುವ ಸಂದರ್ಭದಲ್ಲಿ ಅವರಿಗೆ ಚಿನ್ನ ಅತಿ ಮುಖ್ಯವಾದ ಒಂದು ವಿಷಯವಾಗಿರ್ತದೆ. ಯಾಕೆಂತ ಹೇಳಿದರೆ ಬೇರೆ ಎಲ್ಲದಕ್ಕೂ ವ್ಯವಸ್ಥೆಗಳು ಇರ್ತದೆ, ಆದರೆ ಚಿನ್ನಕ್ಕೆ ವ್ಯವಸ್ಥೆ ಇರೋದಿಲ್ಲ, ದುಡ್ಡಿನಿಂದಲೇ ಮಾಡಬೇಕಾಗ್ತದೆ. ಆದ ಕಾರಣ ಅದು ಮಧ್ಯಮ ವರ್ಗದ ಜನರಿಗೆ ಬಹಳ ಹೊರೆಯಾಗ್ಬೋದು. ಉನ್ನತ ವರ್ಗದಲ್ಲಿರುವವರು ಅವರು ಇನ್ವೆಸ್ಟ್ಮೆಂಟಿಗೋಸ್ಕರ ಮಾತ್ರ ತೆಗಿತಾರೆ ಹೊರತು ಅವರ ಅವಶ್ಯಕತೆಗೆ ಅಂತ ತೆಗೆಯುವಂಥ ಏನು ವಿಷಯ ಇಲ್ಲ. ಆದ ಕಾರಣ ಒಂದು ಮಧ್ಯಮ ವರ್ಗದವರಿಗೆ ಇದೊಂದು ಬಹಳ ಹೊಡೆತ ಅಂತ ಹೇಳ್ಬೋದು ನಾವು.